ಪ್ರಧಾನಿ ಮೋದಿ ಮಹಾಗಠಬಂಧನ್ ಮಹಿಮೆ ಬಿಚ್ಚಿಟ್ರು. ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅಸಹಾಯಕ ಸಿಎಂ ಅಂತ ಬಣ್ಣಿಸಿದ ಮೋದಿ ಇತ್ತೀಚಿನ ಮೊದಲ ಮಹಾಗಠಬಂಧನ್ ಕರ್ನಾಟಕದಲ್ಲಾಯ್ತು. ಪರಸ್ಪರ ಹೊಡೆದಾಡದವರೆಲ್ಲ ಒಂದಾಗಿ ಮಹಾಗಠಬಂಧನ್ ಟ್ರೇಲರ್ ಕೂಡ ಬಿಟ್ರು. ಆದ್ರೆ ಕರ್ನಾಟಕ ಮುಖ್ಯಮಂತ್ರಿ ಕತೆ ಏನಾಗಿದೆ ಗೊತ್ತಾ? ನಾನು ಮುಖ್ಯಮಂತ್ರಿ ಅಲ್ಲ, ಒಬ್ಬ ಕ್ಲರ್ಕ್ ಅಂತ ಹೇಳ್ತಿದ್ದಾರೆ ಅಂತ ಮೋದಿ ಕರ್ನಾಟಕ ಸರ್ಕಾರವನ್ನ ಮಾತಿನಲ್ಲೇ ತಿವಿದ್ರು. इस गठबंधन का ट्रेलर भी बाहर आया है। आपने देखा होगा तेलंगाना में गठबंधन का पराजय हो गया, बुरी तरह पराजय हो गया। और कर्नाटक में जहां गठबंधन की पहली सरकार बनी है, वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है। और अभी कुछ दिन पहले इस गठबंधन का ट्रेलर भी बाहर आया है। आपने देखा होगा ನಾನು ಕ್ಲರ್ಕ್ ಆಗಿದ್ದೀನಿ ಅಂತ ಹೇಳೇ ಇಲ್ಲ, ನಾನು ಹೇಳದ ಹೇಳಿಕೆಗೆ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಹೇಳಿ ಮೋದಿಯ ಕ್ಲರ್ಕ್ ಹೇಳಿಕೆಗೆ ಸಿಎಂ ಟ್ವಿಟರ್ ಅಲ್ಲೇ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾನು ಕ್ಲರ್ಕ್ ಆಗಿದ್ದೀನಿ ಅಂತ ನಾನು ಹೇಳೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ನಾನು ಹೇಳದ ಹೇಳಿಕೆಗೆ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಹೀಗೆ ತಪ್ಪು ಹೇಳಿಕೆ ಕೊಡ್ತಾ ಇರೋದು ಇದು ಎರಡನೇ ಬಾರಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮೊದಲ ಸಲ ಸಾಲ ಮನ್ನಾ ವಿಷಯದಲ್ಲೂ ಕೂಡ ಸುಳ್ಳು ಹೇಳಿದ್ರು. ಈಗ ಕ್ಲರ್ಕ್ ಅನ್ನುವ ಮೂಲಕ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಒಂದು ಮಾತನ್ನ ಈಗ ತಮ್ಮ ಟ್ವಿಟರ್ ಅಲ್ಲಿ ಹೇಳುವ ಮೂಲಕ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಎಚ್ಡಿಕೆ. ಬಿಜೆಪಿ ಅವರ ಇಂತಹ ಹೇಳಿಕೆಗಳಿಗೆ ನಾವು ಜಗ್ಗಲ್ಲ, ಇದರಿಂದ ಮೈತ್ರಿ ಸರ್ಕಾರದ ಅಭಿವೃದ್ಧಿ ಕೆಲಸ ತಡೆಯೋದಿಕ್ಕಾಗಲ್ಲ ಅಂತ ಹೇಳಿ ಸಿಎಂ ಎಚ್ಡಿಕೆ ಟ್ವಿಟರ್ ನಲ್ಲೇ ಪ್ರಧಾನಿ ಮೋದಿಗೆ ಏಟನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಕ್ಲರ್ಕ್ ಆಗಿದ್ದೀನಿ, ಸಿಎಂ ಕುಮಾರಸ್ವಾಮಿ ಅವರು ಕರ್ನಾಟಕದ ಸಿಎಂ ಕುಮಾರಸ್ವಾಮಿ ಅವರು ಈ ಮೂಲಕ ಮಾತನ್ನ ಹೇಳಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ರಿಯಾಕ್ಷನ್ ಕೊಟ್ಟಿರುವಂತಹ ಸಿಎಂ ಕುಮಾರಸ್ವಾಮಿ ಅವರು ನಾನು ಕ್ಲರ್ಕ್ ಆಗಿದ್ದೀನಿ ಅಂತ ಎಲ್ಲೂ ಕೂಡ ಹೇಳೇ ಇಲ್ಲ, ನಾನು ಹೇಳದ ಹೇಳಿಕೆಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೋದಿ ಕ್ಲರ್ಕ್ ಹೇಳಿಕೆಗೆ ಈ ರೀತಿಯಲ್ಲಿ ಟ್ವಿಟರ್ ಅಲ್ಲಿ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಈಗಾಗಲೇ ನಾನು ಯಾವ ರೀತಿಯಾದಂತಹ ಕ್ಲರ್ಕ್ನ ಹೇಳಿಕೆನೆ ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಮೋದಿ ಹೀಗೆ ತಪ್ಪು ಹೇಳಿಕೆ ಕೊಡ್ತಾ ಇರೋದು ಎರಡನೇ ಬಾರಿ. ಮೊದಲ ಸಲ ಸಾಲ ಮನ್ನಾ ವಿಷಯದಲ್ಲಿ ಕೂಡ ಇದೇ ರೀತಿಯಾಗಿ ಸುಳ್ಳು ಹೇಳಿದ್ರು. ಈಗ ಕ್ಲರ್ಕ್ ಅನ್ನುವಂತಹ ಮೂಲಕ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಈಗ ಟ್ವಿಟರ್ ಅಲ್ಲೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಗೆ ಸಿಎಂ ಕುಮಾರಸ್ವಾಮಿ ಅವರು. ಈಗಾಗಲೇ ಫಾಲ್ಸ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ವೋಂಟ್ ಡಿಟರ್ ಅವರ್ ಕೊಯಲೇಷನ್ ಗವರ್ಮೆಂಟ್ ಫ್ರಮ್ ದ ಡೆವಲಪ್ಮೆಂಟ್ ಅಜೆಂಡಾ ಅನ್ನುವಂತಹ ಮಾತನ್ನ ಕೂಡ ಟ್ವಿಟರ್ ಅಲ್ಲಿ ಈಗಾಗಲೇ ಹಾಕಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಮೈತ್ರಿ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ ಈ ಒಂದು ಹೇಳಿಕೆಯನ್ನು ಕೊಡುವುದರ ಮೂಲಕ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಕರ್ನಾಟಕ ಸಿಎಂ ಕ್ಲರ್ಕ್ ಆಗಿದ್ದಾರೆ ಅನ್ನುವ ಪ್ರಧಾನಿ ಮೋದಿ ಹೇಳಿಕೆಗೆ ದೋಸ್ತಿ ನಾಯಕರು ತಿರುಗೇಟು ಕೊಟ್ಟರು. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಂಸತ್ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಎಚ್ಡಿ ರೇವಣ್ಣ ತಮ್ಮದೇ ಶೈಲಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡಿದರು. ಅವ್ರು ಮಾತಾಡಿದ್ರೆ ಅವ್ರಿಗೆ ಅನುಕೂಲವಾಗಿ ಮಾತಾಡ್ಕೊಳ್ತಾರೆ. ಒಳ್ಳೆ ಕತೆ ಆಯ್ತಲ್ಲ ಅದು. ಕೊಯಲೇಷನ್ ಗೌರ್ಮೆಂಟ್ ಬಗ್ಗೆ ಅವ್ರು ಟೀಕೆ ಮಾಡದೆ ಹೋಗ್ಬಿಡ್ತಾರ? ಅಲ್ಲಪ್ಪ, ಕೊಯಲೇಷನ್ ಸರ್ಕಾರದ ಬಗ್ಗೆ ಟೀಕೆ ಮಾಡದೆ ಹೋಗ್ಬಿಡ್ತಾರ ನಮ್ಮನ್ನ? ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಇದೇ ಕ್ಲಾರ್ಕ್ ಸ್ಥಿತಿ ಬರುತ್ತೆ ಅನ್ನೋ ಹೇಳೋ ಪ್ರಯತ್ನ ಮಾಡಿ. ಅಯ್ಯೋ, ಬೇರೆ ಬೇರೆ ಸಂದರ್ಭದಲ್ಲಿ ಏನ್ ನಡೆದಿದೆ ಅಂತಲೂ ಹೇಳ್ಬಿಡ್ವೆ. ಅದೀಗ ಯಾಕೆ ಹೇಳಕ್ ಹೋಗಲ್ಲ ನಾನು. ಬಿಜೆಪಿ ಜೊತೆ ಸಂಬಂಧ ಮಾಡ್ಕೊಂಡಾಗ 3 ತಿಂಗಳಿಗೆ ಏನಾಯ್ತು ಇದೆಲ್ಲ ಬೇಡ. ಯಾರ ಬಗ್ಗೆ ಯಾರೋ ಲಘುವ ಮಾತಾಡೋದು ಬೇಡ. ಐ डोंट वांट टू स्पीक. बहुत से चीजों में डिफरेंस ऑफ ओपिनियन होते हुए भी और लोग एक दूसरे से नाराज होते हुए भी इसको चलाने के लिए राहुल गांधी जी, सोनिया गांधी जी पूरी कोशिश कर रहे हैं। और हमारे लोकल लीडर्स भी जो हैं, सिद्धरामैया जी हो और परमेश्वर हो, दिनेश गुंडराव हो
और HK पाटिल और शिव कुमार, ऐसे सभी लोग अपनी कोशिश में है कि पार्टी को एक जगह रख के इसको चलाओ। तब ये स्थिति यहाँ पर है, वैसा स्थिति दूसरे जगह भी उनका हो सकता है, लेकिन अगर हम उस एक सरकार जो देश में समाज में फूट डालने की कोशिश कर रही है, अभी मैंने कहा कि जैसे संस्थाओं को खराब, तो उसके खिलाफ तो हम एक होकर ठहरना चाहिए। तो उसमें गिव एंड टेक होना, रेस्पेक्टेबल एक न्यायपूर्ण एक डिसीजन होना, तो उसके लिए शायद अभी टाइम है, आगे क्या होगा देखेंगे। बहुत से ಕಿತಾಕಿ ಈಗ ಅವ್ನು ರಾಜೀನಾಮೆ ಕೊಡಕ್ಕೆ ಮಾಡಿಬಿಟ್ಟಿದ್ದಾರೆ. CBI ಎಲ್ಲ ಸಂಸ್ಥೆಗಳು, ಸ್ವತಂತ್ರ ಸಂಸ್ಥೆಗಳನ್ನೆಲ್ಲ ಅವರ ಅಧೀನಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕೈಗೊಂಬೆಗಳಾಗಿ ಮಾಡ್ಕೊಬಿಟ್ಟಿದ್ದಾರೆ. ಕಿತಾಕಿ ಈಗ ಅವ್ನು ರಾಜೀನಾಮೆ ಕೊಡಕ್ಕೆ ಮಾಡಿಬಿಟ್ಟಿದ್ದಾರೆ. CBI ಎಲ್ಲ ಸಂಸ್ಥೆಗಳು, ಸ್ವತಂತ್ರ ಸಂಸ್ಥೆಗಳನ್ನೆಲ್ಲ ಅವರ ಅಧೀನಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕೈಗೊಂಬೆಗಳಾಗಿ ಮಾಡ್ಕೊಬಿಟ್ಟಿದ್ದಾರೆ. ಮೋದಿ ಅವರು ಹೇಳಿದ್ದಾರೆ, ಈಗ CM ಕಾಂಗ್ರೆಸ್ ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ. ಅದು ಗೊತ್ತಿಲ್ಲಪ್ಪ ನನಗೆ, ಅದೆಲ್ಲ CM ಗೊತ್ತು, ಮೋದಿಯವರಿಗೆ ಗೊತ್ತಿದ್ದು. ಅಲ್ಲ, ಮೋದಿಯವರಿಗೆ CM ಗೊತ್ತಿರೋದ್ರಿಂದ ನನಗೆ ಗೊತ್ತಿಲ್ಲ. ನಾವೇನ್ ಮಾಡೋಣ ಸರ್, ನಮ್ದಿರೋದು ಲೋಕೋಪಯೋಗಿ ಮಂತ್ರಿ, ನಂದೇನೈತೆ ಕೊಟ್ರೆ ಇಲಾಖೆ ಕಾರ್ಯ ಲಿಮಿಟಲ್ಲಿ. ನಮ್ಗಿಲ್ಲಿ ಮೋದಿಯವರವರು, ಹಾಸನ್ ಮೋದಿಯವರು, ಅದು ನನಗೆ ಗೊತ್ತಿಲ್ಲ ಸರ್. ಇರೋ ವರ್ಷ ದಿನ ಮಾಡಾಕೋದಲ್ಲ ಹೋಗಿ ಕೆಚಾಕೋದು, ಆಮೇಲೆ ನೋಡ್ಕೊ. ಅದು ನನಗೆ ಗೊತ್ತಿಲ್ಲ ಸರ್. ಇರೋ ವರ್ಷ ದಿನ ಮಾಡಾಕೋದಲ್ಲ ಹೋಗಿ ಕೆಚಾಕೋದು, ಆಮೇಲೆ ನೋಡ್ಕೊ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಮೋದಿ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಹುಟ್ಟಿಸಿದೆ, ಸಾಕಷ್ಟು ಪ್ರತಿಕ್ರಿಯೆಗಳಿಗೆ ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳಿ, ಯಾವ ರೀತಿಯಂತಹ ರಾಜಕೀಯ ಡೆವಲಪ್ಮೆಂಟ್ಸ್ಗೆ ಇದು ಕಾರಣ ಆಗಬಹುದು? ನವಿತಾ ಜೈನ್, ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕನ್ನೋದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಆಕಾಂಕ್ಷೆ ಆಗಿರುವಂಥದ್ದು. ಅದಕ್ಕಾಗಿ ಈಗ ಎಲ್ಲ ರೀತಿಯ ಒಂದ್ ಕಡೆ ತಯಾರು ಮಾಡ್ತಿರುವಂಥದ್ದು. ಆದ್ರೆ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಿಜೆಪಿ ವಿರೋಧಿ ಗುಂಪುಗಳಿದ್ದು ಎಲ್ಲಾ ನಾಯಕರು ಕೂಡ ಒಟ್ಟಾಗಿ ಸೇರಿದು, ಅದಾದ ಬಳಿಕ HD ಕುಮಾರಸ್ವಾಮಿ ಅವರು ನಾವು ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಅಶ್ವಮೇಧವನ್ನು ಕಟ್ಟಿ ಹಾಕಿದ್ವಿ, ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಮೋದಿ ಅಶ್ವಮೇಧವನ್ನು ಕಟ್ಟಾಕ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಎಲ್ಲದರ ನಡುವೆ ಒಂದು ಕಡೆ ಮೈತ್ರಿ ಒಟ್ಟಾಗಿ ಕಾಂಗ್ರೆಸ್ ಮತ್ತು JDS ಲೋಕಸಭೆ ಚುನಾವಣೆ ಎದುರಿಸಿದ್ರೆ ಬಿಜೆಪಿಗೆ 10ಕ್ಕೂ ಹೆಚ್ಚು ಸೀಟು ಬರಲ್ಲ ಎಂಬ ಮಾತನ್ನು ಕೂಡ ಯಡಿಯೂರಪ್ಪನವರು ಅಮಿತ್ ಶಾ ಅವರಿಗೆ ಸ್ಪಷ್ಟಪಡಿಸಿರುವಂತದ್ದು. ಹಾಗಾಗಿ ಈ ಎಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಅಧೀರರಾಗಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಅವರನ್ನ ಕ್ಲರ್ಕ್ ಆಗಿ ಮಾಡಿದ್ರೆ ಹೇಳಿಕೆ ಕೊಡುವ ಮುಖಾಂತರ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಕಪ್ಪು ಚುಕ್ಕೆ ಬರುವಂತೆ ಮತ್ತು ಜನರಲ್ಲಿ ಕಪ್ಪು ಭಾವನೆ ಮೂಡುವಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಇದಕ್ಕೆ ಪ್ರತಿಯಾಗಿ HD ಕುಮಾರಸ್ವಾಮಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ವೀಟ್ ಮುಖಾಂತರ ಕುಟುಕಿದ್ದಾರೆ ಅಂತ ಹೇಳ್ಬೋದು. ಇದೊಂಥರ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ನಾನು ಹೇಳದ ಹೇಳಿಕೆಯನ್ನ ಪ್ರಧಾನಿ ಹೇಳುವ ಮುಖಾಂತರ ತಪ್ಪಾಗಿ ಅರ್ಥೈಸಿದ್ದಾರೆ ಮತ್ತು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಲ್ಲದೆ ಪ್ರಮುಖವಾಗಿ, ನೀವು ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ರೆ ಮೈತ್ರಿ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಜೊತೆಗೆ ನಮ್ಮ ಅಭಿವೃದ್ಧಿ ಕೆಲಸಗಳು ನಿಲ್ಲಲ್ಲ ಅನ್ನೋ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಹೇಳದ ಹೇಳಿಕೆಯನ್ನು ಉಲ್ಲೇಖಿಸುತ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಇಲ್ಲೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಟಾರ್ಗೆಟ್ ಆಗಿರುವಂತದ್ದು. ಆ ಮುಖಾಂತರ HD ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಯಾವ ರೀತಿ ಬಳಸ್ಕೊಳ್ತಿದೆ ಮತ್ತು ಯಾವ ರೀತಿ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ತಿದೆ ಅನ್ನೋದನ್ನ ಜನರಿಗೆ ತಲುಪಿಸುವ ಮುಖಾಂತರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಭಾವನೆ ಆಗಿದೆ. ಈ ಟ್ವೀಟ್ ಅಲ್ಲೂ ಕೂಡ ಇದೇ ಅಂಶವನ್ನ ಅವರು ಮುಂದಿಟ್ಟಿರುವಂತದ್ದು. ನಾನು ಹೇಳದ ಹೇಳಿಕೆಯನ್ನು ನೀವು ಉಲ್ಲೇಖಿಸಿದ್ದೀರಾ ಎಂಬ ಮಾತನ್ನು ಹೇಳುವ ಮುಖಾಂತರ ಅಭಿವೃದ್ಧಿ ಕೆಲಸವನ್ನ ತಡೆಯಲಿಕ್ಕೆ ಆಗುದಿಲ್ಲ ಎಂಬ ಒಂದು ಮಾತನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಒಟ್ಟಾರೆ ನಾವು ಗಮನಿಸಬಹುದು, ಈಗಾಗಲೇ ಒಂದು ರೀತಿಯಲ್ಲಿ ಪ್ರಧಾನಿ ಮೋದಿ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕೊಯಲೇಷನ್ ಗವರ್ಮೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈ ಹಿಂದೆ ತಾವೇ ಕಚ್ಚಾಡ್ಕೊಂಡಿದ್ರು, ಆದ್ರೆ ಈಗ ಯಾವ ರೀತಿಯಾಗಿ ಒಂದಾಗಿದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ.